ಸೂರಜ್ ರೇವಣ್ಣ ಕೇಸಲ್ಲಿ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಸೂರಜ್ ರೇವಣ್ಣ ಬಂಧನ ಆಗಿದೆ ಅಷ್ಟೇ ಅಲ್ಲ, ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಮೇಜರ್ ಡೆವಲಪ್ಮೆಂಟ್ ಲೈಂಗಿಕ ದೌರ್ಜನ್ಯ ಆರೋಪದಡಿ ಸೂರಜ್ ಬಂಧನ ಆಗಿದೆ. ಸೂರಜ್ ರೇವಣ್ಣ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆಯಿಂದನೂ ಕೂಡ ಇದನ್ನ ಆಂಟಿಸಿಪೇಟ್ ಮಾಡ್ತಾ ಇದ್ವಿ. ಸೂರಜ್ ರೇವಣ್ಣ ಅವ್ರನ್ನ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ರು, ಬಂಧನ ಆಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಕೇಸ್ ಬಂದ ತಕ್ಷಣ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಸಿಐಡಿಗೆ ಈ ಕೇಸ್ನ ಕೊಡ್ತಾ ಇದ್ದೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕಾಪಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಿದೆ. ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಲಾ ಅಂಡ್ ಆರ್ಡರ್ ಅಪ್ರೂವ್ ಮಾಡಿರೋ ಅಂಥದ್ದು, DGIGP ಅಪ್ರೂವ್ ಮಾಡಿರುವಂಥ ಕಾಪಿ. ಕೇಸ್ ಬಂದ ತಕ್ಷಣ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಹಾಗಾಗಿ ಬಹಳ ಕ್ವಿಕ್ ಆಗಿ ಇದರಲ್ಲಿ ತ್ವರಿತವಾಗಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡ್ತೀವಿ. ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ ಇದು. ಸೆಕ್ಷನ್ 377 ಹಾಕಲಾಗಿದೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸೊ ಏನೇನು ಹೇಳಿದ್ರು ಹಾಗಾದ್ರೆ ಗೃಹ ಸಚಿವರು, ನೋಡೋಣ ಬನ್ನಿ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ನೆನ್ನೆ ನಾನು ಹೇಳುವಾಗ, ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. CID ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ನೆನ್ನೆ ನಾನು ಹೇಳುವಾಗ, ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಪೊಲೀಸ್ನವರು ಈ ಕೇಸನ್ನ ಆಕ್ಸೆಪ್ಟ್ ಮಾಡಿರ್ತಕ್ಕಂಥ ಕಾಪಿ ನಮ್ಮ ಹತ್ರ ಇದೆ. ನೋಡ್ತಾ ಇದ್ರ ನೀವು ದೃಶ್ಯದಲ್ಲಿ ಏನೇನಿದೆ ಅಂತ ಹೇಳುವಂಥದ್ದು. ಅದರಲ್ಲಿ ಕೇಸ್ ಹಾಸನ ಡಿಸ್ಟ್ರಿಕ್ಟ್ ಹೊಳೆನರಸೀಪುರ ರೂರಲ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 377, 342, 506 and 34 IPC. ಇದರ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಈಗಾಗಲೇ ಹೇಳ್ತಾ ಇದೆ 377 ಅಂದ್ರೆ ಅಸಹಜವಾದಂತ ಲೈಂಗಿಕ ದೌರ್ಜನ್ಯದ ಆರೋಪ. ಹಾಗೇನೆ 342 ಒಬ್ಬರನ್ನ ಬಂಧಿಸಿ ಅವ್ರನ್ನ ಬೆದರಿಕೆ ಹಾಕುವಂಥದ್ದು, ಜಸ್ಟ್ ಲೈಕ್ ಕಿಡ್ನಾಪ್. ಅದೇ ರೀತಿ 506 ಕೊಲೆ ಆರೋಪ. ಅದೇ ರೀತಿ 34 ಇದೆಲ್ಲವೂ ಕೂಡ, ಅಂದ್ರೆ 34 ಏನ್ ಬರುತ್ತೆ ಅಂತಂದ್ರೆ ಎಲ್ಲರೂ ಸೇರ್ಕೊಂಡು ಒಂದು ಸಂಚು ಮಾಡುವಂಥದ್ದು, ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುವಂಥದ್ದು. ಸೊ ಈ ಅಷ್ಟು ಕೇಸ್ಗಳನ್ನ ಹಾಕಿ ಕೇಸನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣವೇ ಕ್ರಮ ಕೈಗೊಂಡಿದ್ದೀವಿ ಅಂತ ಆ ಕೇಸ್ ತಗೊಂಡಿರೋದು IG DGP ಅಪ್ರೂವ್ ಮಾಡಿರುವಂತಹ ಆ ಕಾಪಿಯನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಈಗ ಕೇಸನ್ನ CIDಗೆ ವರ್ಗಾವಣೆ ಮಾಡಲಾಗಿದೆ. ಡೈರೆಕ್ಟ್ ಆಗಿ DGIGP ಅಪ್ರೂವ್ ಮಾಡಿರುವಂತ ಆ ಕಾಪಿ ನೋಡ್ತಾ ಇದ್ದೀರಾ ನೀವು. ಅದರ ಮುಖಾಂತರ CIDಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ಸೂರಜ್ ರೇವಣ್ಣ ಕೇಸ್ ಈಗ CIDಗೆ ವರ್ಗಾವಣೆ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಒಂದು ಇಲ್ಲಿ 377 and 506 ಮತ್ತೆ 34 ಸೆಕ್ಷನ್ಸ್, ಈ ಸೆಕ್ಷನ್ಸ್ಗಳನ್ನ ಗಮನಿಸ್ತಾ ಹೋದ್ರೆ ಆಮೇಲೆ ಕೇಸನ್ನ CIDಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು, ಹೌ ಸ್ಟ್ರಾಂಗ್ ಈಸ್ ದ ಕೇಸ್? ಎಷ್ಟು ಪ್ರಬಲವಾಗಿ ನಿಲ್ಲತ್ತೆ ಅಂತ ಅನ್ಸುತ್ತೆ ನಾಗರಾಜ್?
ಏನು ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ IPC ಸೆಕ್ಷನ್ 377, 506, 34 ಹಾಕಿರ್ತಕ್ಕಂಥದ್ದು. 377 ಅಂತಂದರೆ ಅತ್ಯಾಚಾರ ಎಷ್ಟು ಪ್ರಾಮುಖ್ಯ ಮತ್ತು ಎಷ್ಟು ಕಠಿಣವಾದ ಸೆಕ್ಷನ್ ಹಾಕ್ತಾರೋ 376, ಅದೇ ರೀತಿ 377 ಸಹ ಜೀವಾವಧಿ ಅಥವಾ ಗರಿಷ್ಠ 10 ವರ್ಷಗಳ ಶಿಕ್ಷೆಯನ್ನು ಹೊಂದಿರತಕ್ಕಂಥ ಪ್ರಕರಣ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಮೇಲೆ FIR ದಾಖಲಾಗ್ತಾ ಇದ್ದಂಗೆ ಬಂಧನ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಬೆಳವಣಿಗೆ. ಆದರೆ ಈ ಒಂದು ಪ್ರಕರಣವನ್ನು CIDಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಬೆಳವಣಿಗೆ. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಏನು ಆರೋಪಿತನ ಸ್ಥಾನದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಸೂರಜ್ ರೇವಣ್ಣ ಮಾಡಲಿ ಬಿಡಿ, ಯಾರು ಬೇಡ ಅಂತ. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೇ. ಯಾರು ಷಡ್ಯಂತ್ರ ಸರ್ ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ. ನಾನೇನು ಹೇಳೋಕ್ಕೂ ಅಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜೇ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ಮ ಕಡೆಯವರು ದೂರು ಕೊಡೋಕೆ ಹೋಗಿದ್ರು? ಅದು ನನಗೆ ಗೊತ್ತಿಲ್ಲಪ್ಪ, ಅದೇನಂತ. ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರು ಕೊಟ್ಟಕ್ಕೆ ಹೋಗಿದ್ರಂತೆ ಹೊಳೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಆ ಟೈಮ್ ಬರಲೇ ನಡೀರಿ ಅಷ್ಟೇ. ಎಲ್ಲ ನಿಮಗೆಲ್ಲ ಧನ್ಯವಾದ. ಇದಿಷ್ಟು ರೇವಣ್ಣವರ ಹೇಳಿಕೆ. ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ, ಎಲ್ಲ ಗೊತ್ತಿರುವಂಥದ್ದೇ. ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಸಮಯ ಬಂದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪೋರ್ಟ್. ಷಡ್ಯಂತ್ರಕ್ಕೆ ನಾನು ಹೆದರೋದಿಲ್ಲ, ಸೂರಜ್ ರೇವಣ್ಣ ಹೇಳಿರ್ತಕ್ಕಂಥದ್ದು. ಸೂರಜ್ ಬಂಧನದ ಹಿಂದೆ ಷಡ್ಯಂತ್ರ ಇದೆ, ಷಡ್ಯಂತ್ರಕ್ಕೆಲ್ಲ ನಾನು ಹೆದರೋದಿಲ್ಲ. ಅಪ್ಡೇಟ್ ಬರ್ತಾ ಇದೆ, ಸೂರಜ್ ರೇವಣ್ಣ ಕೇಸಲ್ಲಿ ರಿಯಾಕ್ಷನ್ಸ್ ಬರ್ತಾ ಇದೆ. ನ್ಯಾಯಾಲಯ ಎಲ್ಲವನ್ನು ನೋಡಿಕೊಳ್ಳುತ್ತೆ. ಸಾರಿ, ಇದು ಸೂರಜ್ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಅಲ್ಲ. ಸೂರಜ್ ಬಂಧನದ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂಥದ್ದು. ಷಡ್ಯಂತ್ರಕ್ಕೆ ನಾನು ಹೆದರೋದಿಲ್ಲ ಅಂತ ಕೊಟ್ಟಿರ್ತಕ್ಕಂಥದ್ದು. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ನ್ಯಾಯಾಲಯ ಎಲ್ಲವನ್ನು ನೋಡಿಕೊಳ್ಳುತ್ತೆ. ಸೂರಜ್ಗೆ ಈಗ ಸಲಿಂಗ ಕಾಮದ ಕಂಟಕ. ಇಡೀ ಕುಟುಂಬ ಹೇಗೆ ಒಂದಲ್ಲ ಒಂದು ರೀತಿಯ ಈ ಥರದ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದೆ ಅನ್ನೋದನ್ನ ನೋಡಬಹುದು. ಏನೇ ಇರಲಿ, ಯಾರೇ ಷಡ್ಯಂತ್ರ ಇರಲಿ, ಮತ್ತೊಬ್ರು ಇರಲಿ, ನಿಮ್ಮ ತಪ್ಪಿಲ್ಲ ಅಂದಾಗ ಧೈರ್ಯವಾಗಿ ಕಾನೂನಿನ ಪ್ರಕ್ರಿಯೆಯನ್ನು ಎದುರಿಸಿ ಅಥವಾ ಡಿಫೆಮೇಷನ್ ಕೇಸ್ ಹಾಕಿ ಏನು ಮಾಡಬೇಕೋ ಮಾಡಬಹುದು. ನಿಮ್ಮ ತಪ್ಪಿದೆ ಅನ್ನೋ ಅಳಕಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇಡೀ 4 ಜನರು ಕೂಡ ಇಂಥದ್ದೇ ಅಳುಕಿನಲ್ಲಿ ಬದುಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಏನಾಗತ್ತೆ ಮುಂದೆ ಇಡೀ ರೇವಣ್ಣ ಕುಟುಂಬದ ಪರಿಸ್ಥಿತಿ ಅನ್ನುವಂಥದ್ದು ಕೂಡ. ಒಂದು ಕಡೆ ರಾಜಕೀಯವಾದ ಪರಿಣಾಮಗಳು ಸಾಕಷ್ಟು ಇರುತ್ತೆ, ಮತ್ತೊಂದು ಕಡೆ ಕಾನೂನಿನ ಪರಿಣಾಮಗಳನ್ನ ಎದುರಿಸಲೇಬೇಕಾಗತ್ತೆ.